ವಾಟ್ ಇಸ್ ದಿಸ್? ಪರವಾಗಿಲ್ಲ, ಇಟ್ಸ್ ಫೈನ್. ಎಂತ ಮಾಡೋದು, ದುಡ್ಡು ಕೊಟ್ಟು ಮೇಲೆ ತಿನ್ಬೇಕಲ್ಲ. ಟೈಮ್ ಮಾಡಕ್ಕೆ ಟೈಮ್ ನಾವಂತೂ ನೆಕ್ಸ್ಟ್ ಲೆವೆಲ್ ಐಡಿಯಾಗೆ ಬಂದಿದ್ದೀವಿ. ನಾವು ಸೀರೀಸ್ ಓಪನ್ ಮಾಡುವ ಅಂತ ಎಕ್ಸ್ಪ್ಲೋರಿಂಗ್. ಹಾಯ್, ಐ ಆಮ್ ನಿವಿ. ಸೊ ಟುಡೇ ನಾವು ಯಾವ ಕ್ಯಾಫೆಗೆ ಬಂದಿದ್ದೀವಿ? The whole in or the Few moments later. Hi, I am Nivi and she is my friend Linda. ಇವತ್ತು ನಾವು ದ ಹೋಲ್ ಇನ್ ದ ವಾಲ್ ಕೆಫೆಗೆ ಬಂದಿದ್ದೀವಿ. and today we are trying the best dishes according to us, not according to the cafe. ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದೀನಿ. ಈಗ ನಾವು ಫಸ್ಟ್ ಎಂತ ಆರ್ಡರ್ ಮಾಡಿದ್ವಿ ಅಂದ್ರೆ, ವಿ ಆರ್ಡರ್ ಚಿಕನ್ ಪ್ಯಾಪ್ರೋನಿ. 100 ರೂಪಾಯಿಗೆ 1 kg ಚಿಕನ್ ಸಿಗ್ತಾ ಇತ್ತು. beetroot ಅಲ್ಲ ಸಾರಿ ಕ್ಯಾರೆಟ್ ಕಟ್ ಮಾಡ್ದಾಗಿದೆ. ಕ್ಯಾರೆಟ್ ಇದು ಮಿಕ್ಸ್ ಫ್ರೂಟ್. ನಮ್ದು ಆ್ಯಂಡ್ ಐ ಲವ್ ಕ್ರೋಸಾನ್ ಸೋ ಮಚ್. ನನಗೆ ತಿನ್ನೋದಂದ್ರೆ ತುಂಬ ಇಷ್ಟ. ಫುಡೀಸ್ ಬಟ್ ತಿಂತೀವಿ ಅಷ್ಟೇ, ನಾವು ದಪ್ಪ ಆಗೋದಿಲ್ಲ. ಥರ ಫ್ರೆಂಚಲ್ಲಿ ತಿಂದಿದ್ರೆ ಇದೇ ಡಿಶ್ ಇಟ್ ಕಾಸ್ಟ್ ಅರೌಂಡ್ 15K. ಬಟ್ ನಾನು ತುಂಬ ಬಜೆಟ್ ಫ್ರೆಂಡ್ಲಿ ಆಗಿದ್ದ ಕಾರಣದಿಂದ ನಾನು ಇಂಡಿಯಾದಲ್ಲೇ ತಿಂತಿದ್ದೀನಿ. ಅದಕ್ಕೆ 1000 ಏನಿಲ್ಲ, ಇದು ಒಂದು 300 rupeesಗೆ ಸಿಕ್ಕಿರೋದು ಕ್ರೋಸಾನ್. ದಿಸ್ ಇಸ್ ಸೋ ಗುಡ್, ಯು ನೋ ದ ಆರ್ಟಿಸ್ಟಿಕ್ ಥಿಂಗ್ಸ್, ದ ಕ್ರಿಯೇಟಿವಿಟಿ. ಅವಳು ತಗೊಂಡಿದ್ದೀನಿ. ಯಾವುದು? ಐ ಹೇಟ್ ಬಾಲಿವುಡ್ ಬಟ್ ಐ ಲವ್ ಬಾಲಿವುಡ್. ಇವನ್ ನನಗೆ ಬಾಲಿವುಡ್ ಇಷ್ಟ. ಅದಕ್ಕೆ ನಾವಂತೂ ನೆಕ್ಸ್ಟ್ ಲೆವೆಲ್ ಐಡಿಯಾಗೆ ಬಂದಿದ್ದೀವಿ. ನಾವು ಸೀರೀಸ್ ಓಪನ್ ಮಾಡುವ ಅಂತ ಎಕ್ಸ್ಪ್ಲೋರಿಂಗ್ ದ ಕ್ಯಾಫೆಸ್ ಇನ್ ಬ್ಯಾಂಗ್ಳೂರು. ಬಿಕಾಸ್ ನಾವು ಜಾಸ್ತಿ ಅದೇ ಮಾಡೋಕ್ಕೆ ಬರೋದಲ್ಲ. ಅದೇ ಮಾಡೋಕ್ಕಂದ್ರೆ ಮೀನ್ ಕ್ಯಾಫೆ ತುಂಬ ವಿಸಿಟ್ ಕೊಡ್ತೀವಿ ಅದಕ್ಕೆ. ಆ್ಯಂಡ್ ಎನಿವೇ ಶಿ ಇಸ್ ಸ್ಟಡಿಂಗ್ ಇನ್ ಬ್ಯಾಂಗ್ಳೂರ್. ಮತ್ತು ನಾನು ಮಾಡೋಕ್ಕೆ ಕೆಲಸ ಇಲ್ಲ ಅಂತ ಆಗಾಗ ಬ್ಯಾಂಗ್ಳೂರ್ ಬರ್ತೀನಿ. ನನಗೆ ಆ್ಯಕ್ಚುಲಿ ಬ್ಯಾಂಗ್ಳೂರ್ ಇಸ್ ದ ಬೆಸ್ಟ್ ಪ್ಲೇಸ್ ಇಫ್ ಕ್ಯಾಫೆ ವಿಸಿಟ್ ಅಲ್ಲ ಇದ್ರೆ. ವೆಲ್ಕಮ್ ಟು ಫಸ್ಟ್ ಸೀರೀಸ್ ಆಫ್ ಎಕ್ಸ್ಪ್ಲೋರಿಂಗ್ ಕೆಫೇಸ್ ಇನ್ ಬ್ಯಾಂಗ್ಳೂರ್. ಎಸ್, ನಾನು ಫಸ್ಟ್ ಅದೊಂದು ಕ್ಯಾಫೆ ಹೋಗಿದ್ದೆ. ನಾನು ಅಲ್ಲಿಂದನೇ ಕಾಲ್ ಹಾಕ್ಬಿಟ್ಟು ಹೇಳಿದೆ, ನೋ ದಿಸ್ ಪ್ಲೇಸ್ ಇಸ್ ನಾಟ್ ಆ್ಯಕ್ಚುಲಿ ಗುಡ್, ನಾನು ಬರೋದಿಲ್ಲ ಈ ಪ್ಲೇಸಿಗೆ ಅಂದೆ. ಆ್ಯಂಡ್ ಅಲ್ಲಿಂದ ನಾನು ಸುಮ್ಮನೆ ಕಾಲ್ ಮಾಡ್ಕೊಂಡ್ಬಿಟ್ಟು ಲಿಂದ ಐ ಕಾಂಟ್ ಫೈಂಡ್ ಯು ಅಂತ ಆ ಕ್ಯಾಫೆಯಿಂದ ಎಸ್ಕೇಪ್ ಆಗಿಬಿಟ್ಟು ಈಗ ಬೇರೆ ಕ್ಯಾಫೆಗೆ ಹೋಗಿ ಫಸ್ಟ್ ನಾವು ನೋಡೋದು ಫುಡ್. ಚಿಕನ್ ಸಾರಿ ಪಿಜ್ಜಾ ಬರ್ಗರ್ ಎಲ್ಲ ತಿಂದು ಬಿಟ್ಟೋಗಿದೆ. ಸೊ ಸಮಥಿಂಗ್ ವಿ ಹ್ಯಾವ್ ಟು ಟ್ರೈ ಸಮಥಿಂಗ್ ಡಿಫ್ರೆಂಟ್. ಹೌದು. ಸೊ ನಾವು ಇಲ್ಲಿ ಬಂದಿದ್ದೀವಿ. ಸೊ ಲೆಟ್ಸ್ ಟ್ರೈ ಸಮಥಿಂಗ್. ಏನೋ ಆರ್ಡರ್ ಮಾಡಿದ್ದೀವಿ, ಏನೋ ಬಂತು, ನಾಟ್ ಎಕ್ಸ್ಪೆಕ್ಟೆಡ್. ಕ್ರೋಸಾನ್. ಸೊ ನೋಡುವ ಫಸ್ಟ್ ಅಫ್ಕೋರ್ಸ್ ಚೆನ್ನಾಗಿರುತ್ತೆ. ಕ್ರೋಸಾಂಟ್ ಬಂದ ಮೇಲೆ ಕ್ರೀಮ್ ಹಾಕಕ್ಕೆ ಅವನೇ ಬೇಕಾ? ನಾನು ಮಾಡ್ತೀನಿ. ಇದೆಯಾ? ಒಳ್ಳೆಯದೆ. ಹಂಗಿದೆ ತಿನ್ನೋ ಟೈಮಲ್ಲಿ ಚೆನ್ನಾಗಿ ತಿನ್ನಬೇಕು. ಅದೇನೋ ಡೈಲಾಗ್ ಇದೆ, ಬರ್ತದೆ. ನಾಳೆ ಯಾವಾಗ ಸಾಯ್ತೀವಿ ಅಂತ ಗೊತ್ತಾಗೋದಿಲ್ಲ. ತಿನ್ನೋ ಟೈಮಲ್ಲಿ ಚೆನ್ನಾಗಿ ತಿನ್ಬೇಕು ಅಷ್ಟೇ. ಚಲೋ ಪ್ಲಾನ್ ಮಾಡಿದೀವಿ, ಅದಾಗುತ್ತಾ ಇಲ್ವಾ ಅಂತ ನೋಡುವ ಅಲ್ಲ ನೋಡ್ಬೇಕು. ನೆಕ್ಸ್ಟ್ ಎಕ್ಸ್ಪ್ಲೋರ್ ಮಾಡುವ, ಸ್ಟ್ರೀಟ್ಸ್ ಎಕ್ಸ್ಪ್ಲೋರ್ ಮಾಡುವ. ನೆಕ್ಸ್ಟ್ ವಿ ಆರ್ ಗೋಯಿಂಗ್ ಟು ಎಕ್ಸ್ಪ್ಲೋರ್ ದ ಸ್ಟ್ರೀಟ್ಸ್ ಗೈಸ್. ಆ್ಯಕ್ಚುಲಿ ಅಷ್ಟು ಸ್ವೀಟ್ ಇಷ್ಟ ಇಲ್ಲ ನನಗೆ ಇಷ್ಟ. ಸೊ ಒಳ್ಳೆ ಡೀಲ್ ಮಾಡುವ ಅಂತ ಬನ್ರಿ. ನಿಮಗೆ ಕ್ರೋಸಾಂಟ್ ಬೇಡನೇ? ಬೇಡ, ತಿನ್ನು. ಕ್ರೋಸಾಂಟ್ ನಾನು ಚಿತ್ರಾನ್ನ ಮಾಡಿಬಿಟ್ಟಿದ್ದೀನಿ. ಈ ಕ್ಯಾಫೆಯಲ್ಲಿ ವಿ ಆರ್ ನಾಟ್ ಆ್ಯಕ್ಚುಲಿ ಸ್ಯಾಟಿಸ್ಫೈಡ್ ದ್ಯಾಟ್ ಮಚ್, ಸೊ ವಿ ಆರ್ ಸರ್ಚಿಂಗ್ ಫಾರ್ ಅನದರ್ ಕ್ಯಾಫೆ. ನೋಡ್ತಾನೆ ಇದ್ದೀವಿ ಇಲ್ಲಿ ಯಾವುದು, ಬಟ್ ಇಲ್ಲಿ ನಿಯರ್ ಬೈ ಯಾವುದೇ ಚೆನ್ನಾಗಿರೋದಿಲ್ಲ ಗೊತ್ತಾ. ಹಂಗೆ ಹೊಟ್ಟೆ ಇನ್ನೂ ಹಸಿತಾ ಇದೆ. ಇಲ್ಲಿ ಕೆಫೆಸ್ ಇನ್ ಕೋರ್ಮಂಗ್ಲ ಫಾರ್ ಕಪಲ್ಸ್ ಅಂತ ಇದೆ. ನಾವೀಗ ಸರಿಯಾಗಿ ನಾವೀಗ ಕಪಲ್ಸ್ ಎಷ್ಟು ದೂರ? 17 minutes. ಬೇಡ ದಮ್ಮಯ್ಯ, ಇಂಕ ಅಪ್ಪುಜಿ ಇಲ್ಲೇ ಉಂಟಲ್ಲ, ಇಲ್ಲಿಗೆ ಆ ಕ್ಯಾಫೆ ಆಗುವ. ನೋಡು ಯಾವ್ದು ಬೋರ್ಡು. ಏನು ತಗೊಳ್ತೀಯ? ಐ ಗೆಸ್ ನಗೆಟ್ಸ್ ಚಿಕನ್ ನಗೆಟ್ಸ್. ಭಯ್ಯ ಚಿಕನ್ ನಗೆಟ್. ಕಷ್ಟಪಟ್ಟು ಏನೋ ಸ್ಟ್ರೀಟ್ ಫುಡ್ ಚೆನ್ನಾಗಿರುತ್ತೆ ಅಂತ ಅಂದ್ಕೊಂಡು ಆರ್ಡ್ರ್ ಮಾಡಿದೆ. ವಾಟ್ ಈಸ್ ದಿಸ್?
ಪರವಾಗಿಲ್ಲ, ಇಟ್ಸ್ ಫೈನ್. ಎಂತ ಮಾಡೋದು, ದುಡ್ಡು ಕೊಟ್ಟು ಮೇಲೆ ತಿನ್ಬೇಕಲ್ಲ. ಇಲ್ಲ ನನಗೆ ಅಳು ಬರ್ತದೆ. ಮನಿ ಸ್ಪೆಂಡ್ ಮಾಡ್ಮೇಲೆ ಒಂದು ಚಂದ ತಿಂದಿಲ್ಲ ಅಂದರೆ ನನ್ನ ದುಡ್ಡು ಫುಲ್ ವೇಸ್ಟ್ ಅಂತ. ಆ ಕ್ಯಾಫೆಯಲ್ಲಿ ಚೆನ್ನಾಗಿಲ್ಲ ಅಂತ ಹೇಳ್ಬಿಟ್ಟು ನಾನು ವಾಪಸ್ ಕೊಟ್ಟು ಬಂದೆ. ನೆಕ್ಸ್ಟ್ ವಿ ಆರ್ ಗೋಯಿಂಗ್ ಟು ಅನದರ್ ಕ್ಯಾಫೆ. ಎಸ್, ಬಿಕಾಸ್ ನನಗೆ ಕ್ಯಾಫೆ ಯಾಕೆ ಹೀಗೆ ಆಗ್ತಿರೋದು ಅಂತ ಗೊತ್ತಾ. ಅಲ್ಲಿ ಅದಿತ್ತು ಪೆಪರಿನೋ ವಾಸ್ ಸೋ ಬ್ಯಾಡ್. ಆಕ್ಚುಲ್ ಟೇಸ್ಟ್ ಚೆನ್ನಾಗಿತ್ತು, ಬಟ್ ಇಟ್ ವಾಸ್ ನಾಟ್ ವರ್ತ್ ಫಾರ್ ಮನಿ. ಅಂಡ್ ನಾವು ಒಂದು ಒಳ್ಳೆ ಕೆಲಸ ಮಾಡುವ ಅಂತ ನಾವು ಸುಮ್ಮನೆ ಒಂದು ಗೋಲ್ಡ್ ಡೈಮಂಡ್ ಬೈ ಮಾಡ್ಬಿಟ್ಟು ಹೋಗುವ. ತಿನ್ನೋಕ್ಕಿಂತ ನಿನ್ನಷ್ಟು ರಿಚ್ ಇಲ್ಲ ನಾನು. ಸುಮ್ಮನೆ ಬಾಯ್. ಯಾವ ಫ್ಲವರ್ ಟೈಪ್ ಕೊಟ್ಟಿದ್ದ? ಅದು ಚೆನ್ನಾಗಿದೆ, ಬಟ್ ಅದು ಡೂಪ್ಲಿಕೇಟ್. ಡೂಪ್ಲಿಕೇಟಾ? ಅವ್ರು ಮಾಡ್ಕೊಡ್ತಾರೆ, ತಕೊಂಡು ಓಡ್ಬಿಡುವ. A few moments later. ಕಾಲೇಜ್ ನಾಳೆ ಇರೋದು ಆಯ್ತಾ. ನಾನು ಬ್ಯಾಂಗ್ಳೂರಲ್ಲಿ ಚಿಲ್ ಮಾಡ್ತಿದ್ದೀನಿ. ಕಾಲೇಜ್ ಇರೋದು ನನಗೆ ಮೈಸೂರಲ್ಲಿ. ನಾನು ನಾಳೆ ಬೆಳಗ್ಗೆ 4 ಗಂಟೆ ಬಸ್ ಹತ್ಕೊಂಡು ಹೋಗ್ತೀನಿ. ಬಟ್ ನಾನು ಏನೇ ಆದ್ರಾಗಲಿ ನಾನು ಕಾಲೇಜ್ ಮಿಸ್ ಮಾಡೋದು ಅಂತ ಡಿಸೈಡ್ ಮಾಡಿದ್ರೆ ನಾನು ಜೀವ ಬಿಟ್ಟಾದ್ರೂ ನಾನು ಕಾಲೇಜಿಗೆ ಹೋಗ್ತೀನಿ. ನಾನು ಬಸ್ಸಲ್ಲಿ ಕೂತಿದ್ದೀನಿ. ಸ್ಯಾಟಲೈಟ್ ಪ್ರಾಪರ್ ಕರೆಕ್ಟಾಗಿ ಅಂದರೆ ಒಂದು 9ಗೆ ನಾನು ತಲುಪ್ತೀನಿ. ಸೊ ಐ ರೀಚ್ಡ್ ಮೈಸೂರು ಕರೆಕ್ಟ್ 8 o'clock ರೀಚ್ ಆಗಿದ್ದೀನಿ. ಈಗ ನಾನು ಬ್ರೇಕ್ಫಾಸ್ಟ್ ಮಾಡಿಬಿಟ್ಟು ಡೈರೆಕ್ಟ್ ಕಾಲೇಜಿಗೆ ಹೋಗ್ತೀನಿ. ಪಿ ಜಿ ಹೋಗ್ಬಿಟ್ಟು ಕಾಲೇಜಿಗೆ ಹೋಗ್ತೀನಿ. ಐ ಶುಡ್ ಕೀಪ್ ಮೈ ಲಗೇಜ್ ಇನ್ ಮೈ ಪಿ ಜಿ.